ಮತ್ತೆ ಇನ್ನೊಬ್ರು ಅಂತಮ್ಮ ಒಬ್ರು ತುಂಬಾ ದಿವಸ ಮುಂಚೆ ಕೇಳಿದ್ರೆ ನಮ್ದು ಸಿಂಗಲ್ ಕಣಿ ಗೂಡು ಎಷ್ಟಕ್ಕೆ ಎಷ್ಟಿದೆ ಅಂತ ಕೇಳಿದ್ರೆ ಅವತ್ತಿಂದ ನಾನು ಹೇಳಕ್ಕಾಗಿಲ್ಲ, ಯಾಕೆಂದ್ರೆ ವಿಡಿಯೋ ಲೆಂತ್ ಆಗ್ತಾ ಇತ್ತು. ಆ ಕಾರಣಕ್ಕೆ ನಾನು ಹೇಳಕ್ ಆಗ್ತಾ ಇರಲಿಲ್ಲ. ನಂದು ಗೂಡು ಬಂದು 1 ಅಡಿ ಅಗಲ, 1 ಅಡಿ ಉದ್ದ ಇದೆ, ಹೈಟು 1 ಅಡಿ ಇದೆ. ನನ್ನ ಸಿಂಗಲ್ ಕಣಿ ಹಳೆ ಗೂಡು ಇರೋದು ಅಷ್ಟೇನೆ. ಜೊತೆ ಗುಡ್ದು ಜಾಸ್ತಿ ಐತೆ. ಸಿಂಗಲ್ ಕಣಿದು ಬಂದು ಅಗಲ 1 ಅಡಿ, ಹೈಟ್ 1 ಅಡಿ, ಒಳಗಡೆ ಉದ್ದ ಬಂದು 1 ಅಡಿ. ಅಂತಮ್ಮ ನಾನು ಅವಾಗಲೇ ಹೇಳ್ದಂಗೆ ಏನೇನು ಬೇಕು ಅಂತ ತೋರಿಸಿದ್ದೀನಿ. ಐಟಮ್ ಬಗ್ಗೆ ಈಗ ಏನೇನು ಹೇಳಿದ್ದೀನಿ ನಾನು ನೋಡಿ. ಇದು ಬಂದು ಬಿಳಿ ಈರುಳ್ಳಿ ಆಯ್ತಾ, ಮತ್ತು ಇದು ಬೆಲ್ಲ, ಕಡ್ಡಿ ಬೆಲ್ಲ. ಎಷ್ಟು ದಿನ ಕೇಳ್ತಾ ಇದ್ರಿ ಯಾವ ಥರ ತಂದಿರೋ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ಇದು ಬಂದು ಈಗೇನು ಮಾಡ್ತಾರೆ ಅದು ತಟ್ಟಿ ಬೆಲ್ಲ, ಎಲ್ಲ ಕಡೆ ತಟ್ಟಿ ಬೆಲ್ಲ ಅಂತ ಮಾಡ್ತಾರಲ್ಲ ಇದು, ಅರ್ಥ ಆಯ್ತಾ ನೋಡಿ. ಇದು ಬಂದು ಅದೇನೇ ತಟ್ಟಿ ಬೆಲ್ಲದಲ್ಲೇ, ಇದು ಒರಿಜಿನಲ್ಲು. ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ನೋಡಿ, ಸೈಜ್ ಒಂದು, ಆದರೆ ಇದು ನಿಮಗೆ ಕಲರ್ ಶೇಡಿಂಗ್ ಗೊತ್ತಾಗುತ್ತೆ. ಇದು ಬಂದು ಸ್ವಲ್ಪ ಮಿಕ್ಸ್ ಇರುತ್ತೆ. ಯಾರೇನು ಅವ್ರು ಬಿಸ್ನೆಸ್ ಪರ್ಪಸ್ಸು ಅವ್ರು ಮಾಡ್ತಾರೆ. ಇದು ಬಂದು ಸ್ವಲ್ಪ ರೇಟ್ ಜಾಸ್ತಿ. ಇದು ಬಂದು 400 ರೂಪಾಯಿ kg, ಇದು ಬಂದು 200 ರೂಪಾಯಿನ kg. ನೋಡಿ, ಇದು 400 ರೂಪಾಯಿ ಇದೆಯಲ್ಲ, ರೇಟ್ ಜಾಸ್ತಿ ಅಂದ್ಬಿಟ್ಟು 400 ರೂಪಾಯಿ ಅಂತ ಹೇಳ್ತಾರ. ಇದು ಬಂದು ಒರಿಜಿನಲು, ಗೊತ್ತಾಯ್ತಾ ನೋಡಿ. ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಬಂದು ತುಂಬ ದೊಡ್ಡ ಅಂಗಡಿಗಳಲ್ಲಿ ಈ ತಮಿಳ್ನಾಡು ಕಡೆ ಹೋದರೆ ಈ ಗಂಜಿ ಅಂಗಡಿಗಳಲ್ಲಿ ಸಿಗುತ್ತೆ. ನೀವು ಹೇಳಿದ್ರಲ್ಲ, ಆ ಕಾರಣಕ್ಕೆ ಮೊನ್ನೆ ಹೊಸರು ಹೋದಾಗ ಇದಕ್ಕೋಸ್ಕರ ಹೋಗಿದ್ದು. ಅದಕ್ಕೋಸ್ಕರ ನಾನು ವಿಡಿಯೋ ಅಪ್ಡೇಟ್ ಕೊಟ್ಟಿರಲಿಲ್ಲ ನೋಡಿ. ಇದಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಿಮಗೆ ಮೇಯ್ನು ಎರಡು ಆದಮೇಲೆ, ಎರಡು ಮಾಡಾದ್ಮೇಲೆ ಒಂದು ತಳ್ಳಿಗಿರೋ ವೈಟ್ ಕಲರ್ ಬಟ್ಟೆನ ಯಾವುದೋ ಒಂದು ಬಟ್ಟೆ ತೊಗೊಳ್ಳಿ, ವೇಲ್ ಟೈಪಲ್ಲಿರೋ ಬಟ್ಟೆ ತೊಗೊಳ್ಳಿ. ಏನಕ್ಕೆ ಅಂತ ತೋರಿಸ್ತೀನಿ. ಮತ್ತು ಕುಟ್ಟಾಣಿ ಇಲ್ಲ ಅಂತಂದರೆ ಮನೆಗೆ ಉಳ್ಕಲೆಲ್ಲ ಆಗ್ಬೋದು. ಮೇಬಿ ಅಂದರೆ ಉಳ್ಕಲಲ್ಲಿ ಮಾಡಿದ್ರೆ ಉಳ್ಕಲಾಗಿರ್ಬೋದು, ಮಿಕ್ಸಿ ಆಗಿರ್ಬೋದು. ಕ್ಲೀನಾಗಿ ವಾಶ್ ಮಾಡಿ ಚೆನ್ನಾಗಿ ಒರೆಸಿ ಮಾಡಿ. ಏನಕ್ಕೆ ಅಂದರೆ ಮಸಾಲೆ ಐಟಮ್ ಚೆನ್ನಾಗಿ ರುಬ್ಬಿರ್ತಾರೆ ಮನೆಗಳಲ್ಲಿ, ಖಾರ ಮೆಣಸಿನ್ಕಾಯಿ ಎಲ್ಲ ಇರುತ್ತೆ. ಆ ಕಾರಣಕ್ಕೆ ಅದನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದು ಅಷ್ಟೇ, ಇದು ಮನೆಗಳಲ್ಲಿ ಅಡುಗೆ ಯೂಸ್ ಮಾಡ್ತಾ ಇರ್ತಾರೆ, ಏನಾದ್ರು ಮಸಾಲೆ ಐಟಮ್ ಎಲ್ಲ ಕೊಟ್ಟೋದಕ್ಕೆ. ಅದಕ್ಕೆ ಕ್ಲೀನಾಗಿ ಒರೆಸಿ ಒಣಗಿಸಿ ಬಟ್ಟೆಗಳು ಕ್ಲೀನಾಗಿ ತೇವಾಯಿಂದ ಒರೆಸಿ ಮಾಡ್ಕೊಳ್ಳಿ, ಗೊತ್ತಾಯ್ತಾ. ಮತ್ತು ಸಿರಂಜು, ಒಂದು ಹೊಸ ಸಿರಂಜ್ ತೊಗೊಳ್ಳಿ, ಅರ್ಥಾಯ್ತಾ ನೋಡಿ. ಇದು 10 ml, ಇದೊಂದು ಸಿರಂಜ್ ತೊಗೊಳ್ಳಿ. ಮತ್ತು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಏನಪ್ಪ ಅಂದರೆ ನಾನು ಹೇಳ್ದಂಗೆ ನೋಡಿ, ನಿಮ್ಮ ಅಕ್ಕಿ ಎಷ್ಟಿದೆ ಗೊತ್ತಿಲ್ಲ. ಈ ಥರ 2 ಈರುಳ್ಳಿ ತೊಗೊಳ್ಳಿ. ಒಂದು ನಿಂಬೆಹಣ್ಣಿಗಿಂತ ದಪ್ಪ ಇರುತ್ತೆ ತೊಗೊಳ್ಳಿ. ಈ ಥರ 2 ಈರುಳ್ಳಿನ ಇದನ್ನು ಸಿಪ್ಪೆ ತಟ್ಟೆ ಸುಳ್ಕೊಂಬಿಡ್ರಿ. ಮುಡ್ಸ್ಕೊಂಡಾದ್ಮೇಲೆ ಈ ಥರ ಇರೋ ಈರುಳ್ಳಿನ ನೀವೇನು ಮಾಡ್ತೀರಾ, ಕುಟಾಣಿ ತೊಗೊಂಡು ಸಣ್ಣ ಸಣ್ಣ ಪೀಸ್ ಮಾಡೋಕ್ಕೆ. ಏನು ಕಾರಣಕ್ಕೆ ಅಂದರೆ ನಿಮಗೆ ಜಜ್ಜಕ್ಕೆ ಈಸಿ ಆಗಿರುತ್ತೆ. ಇಲ್ಲ ಒಂದು ಮನೆ ತಗೊಂಡು ಕುಳ್ಕೊಬೋದು. ನನಗಿಲ್ಲಿ ಈಸಿ ಐತೆ, ನಾನು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ ಈಸಿ ಇರುತ್ತೋ ಆ ಥರ ಮಾಡ್ಕೊಳ್ಳಿ. ಲಾಟು ಅಷ್ಟೇ ಇರುತ್ತೆ. ನೋಡಿ, ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ. ಏನಕ್ಕೆ ಜಾಸ್ತಿ ಹಾಕೋದ್ರೆ ಕುಟ್ಟಕ್ಕಾಗಲ್ಲ ಅಂತ ಸ್ವಲ್ಪ ಜಜ್ಕೊಂಬಿಡಿ. ಫಸ್ಟ್ ಕೈ ಥರ ಇಟ್ಕೊಂಡು ನಿಧಾನ ಜಜ್ಕೊಂಬಿಡಿ. ನೋಡಿ, ಇವಾಗ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ, ಜಜ್ಕೊಂಡಿದ್ದೀನಿ. ಜೊತೆಗೆ ಏನು ಮಾಡ್ತೀನಿ, ಇವಾಗ ಇನ್ನೊಂದು ಈರುಳ್ಳಿನ ಕಟ್ ಮಾಡಾಕ್ತಾಯಿದ್ದೀನಿ. ಈ ಕಾರಣಕ್ಕೆ ಅದು ಕುಟ್ಟಕ್ಕೆ ಸಿಗ್ತಾಯಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಈ ಥರ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲಾಂದರೆ ಸಪೋಸ್ ನೀವು ಇದಕ್ಕೆ ಬೇಕಾದ್ರೆ ಹಾಕೋಬೋದು, ಮಿಕ್ಸಿಗೆ ಬೇಕಾದ್ರೆ ಹಾಕೋಬೋದು. ಆದರೆ ಮಿಕ್ಸಿನ ಉಳ್ಕಲ್ಲಾಗಲಿ ಕ್ಲೀನಾಗಿ ತೊಳೆದು ಮಾಡಿ. ಆದರೆ ತುಂಬ ಖಾರ ಇರುತ್ತೆ, ಕಣ್ಣಲ್ಲೇ ಉರಿತಾ ಇರುತ್ತೆ. ನನಗೀಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಫೈರ್ ಇಂಜಿನ್ ಥರ ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಗಿದೆ. ನೀವು ಮಾಡೋರು ಒಂಚೂರು ನೋಡಿ
ಮಾಡಿ ಹುಟ್ಟೋಷ್ಟಕ್ಕೆ ನನಗೆ ಕಣ್ಣ ನೀರು ಮಾಡ್ತು. ಘಾಟು ಸಿಕ್ಕಾಬಿಟ್ಟೆ ತಡೆಯೋಕ್ಕಾಗಿಲ್ಲ. ಆ ಕಡೆಗೆ ನಾನೇ ಮಾಡಿದೆ. ನೋಡಿರಿ ಇಲ್ಲಿ ಮಿಕ್ಸಿ ಹಾಕೊಂಬಂದೆ. ತಡೆಯೋಕ್ಕಾಗಿಲ್ಲ, ಮಿಕ್ಸಿ ಹಾಕೊಂಬಂದಿದ್ದೀನಿ. ಈಗ ಈ ಥರ ನುಣ್ಣಗಾಗಿದೆ. ಇದನ್ನೇನು ಮಾಡೋದು ನಾವು, ಯಾವ್ದಾರು ಒಂದು ಬಟ್ಟೆಗೆ ತೆಗೆದು ಬಟ್ಟೆಗೆ ಹಾಕೊಳ್ಳೋದು. ನೋಡಿ ಈ ಥರ ಬಟ್ಟೆ ತೊಗೊಂಡಿದ್ದೀನಿ, ತೆಳ್ಳಗಿರೋ ಬಟ್ಟೆ ತೊಗೊಂಡಿದ್ದೀನಿ. ಈ ಥರ ಬಟ್ಟೆ ತೊಗೊಂಡು ಏನು ಮಾಡ್ತೀರಾ, ಇದೆಯಲ್ಲ ಈ ಬೆಳೆಗಳು ಇದನ್ನ ಎತ್ತಿ ಹೀಗೆ ಇದಕ್ಕೆ ಹಾಕೊಂಬಿಡಿ. ಹಾಕೊಂಡಿದ್ದೀರಲ್ವಾ, ಈ ಬಟ್ಟೆ ಏನು ಮಾಡ್ತೀರಾ ಇವಾಗ ತಗೊಂಡು ನೋಡಿ ನೋಡಿ ಮನಸ್ಸಿದೆಯಾ. ಕಡಿಸೆ ಗೊತ್ತಾಗೋದು ಈ ಥರ ಹಿಂಡಿದ್ರೆ ಈ ಥರ ರಸ ಬರುತ್ತೆ. ಫುಲ್ಲಾಗಿ ಹಿಂಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ರಸ ತಗೊಳ್ಳಿ. ಬಟ್ಟೆ ಕ್ಲೀನಾಗಿ ತೊಗೊಳ್ಳಿ. ಅದಾಯ್ತಾ, ನೀರು ಮಿಕ್ಸ್ ಮಾಡಬಾರ್ದು. ಈ ಥರ ತಗೊಂಡು ಫುಲ್ಲಾಗಿ ಹಿಂಡಿದ್ರೆ ಈ ಥರ ಎಷ್ಟು ಬೇಕಷ್ಟು ನಿಮಗೆ ಫುಲ್ಲಾಗಿ ರಸ ಬರುತ್ತೆ. ಈ ರಸ ಮಾತ್ರ ತಗೊಳ್ಳಿ. ಮುಟ್ಟಿದ್ರು ಅಷ್ಟು ರಸ ಬರೋಲ್ಲ. ಸ್ವಲ್ಪ ಎಷ್ಟು ಬೇಕು ಅಷ್ಟು ಕೊಟ್ಬಿಟ್ಟು ಆಮೇಲೆ ಹೋಗಿ ಈ ಥರ ಮಿಕ್ಸಿಗೆ ಹಾಕಿ ಜಾರಲ್ಲಿ ಮಾಡ್ಕೊಳ್ಳಿ. ಇಷ್ಟಾಗಿದೆ. ಇದು ಓಪನ್ ಮಾಡಿದ್ರೆ ಈ ಥರ ಪೌಡ್ರ್ ಆಗಿರುತ್ತೆ. ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಹಿಂಡಿ ಈ ಥರ ಹಿಂಡಿ ಪೌಡ್ರ್ ಆಗಿರುತ್ತೆ. ಗೊತ್ತಾಯ್ತಾ, ಹಲವು ಥರ ಇದೆ. ಇದೊಂದು ಸೈಡ್ ಇಟ್ಕೊಳ್ಳಿ. ಇದೊಂದು ಸದ್ಯಕ್ಕೆ ಯೂಸ್ ಇಲ್ಲ. ಇದು ನೋಡಿದರೆ ಇವೆಲ್ಲ ಇದನ್ನು ನೀವು ಒಂಚೂರು ಲೈಟಾಗಿ ಯಾವ್ದಾರ ಪೇಪರ್ ಇದ್ದರೆ ಯಾವ್ದಾರ ಪೇಪರ್ ಇದೆ ತೊಗೊಳ್ಳಿ. ಹುಷಾರಾಗಿ ಇಟ್ಕೊಳ್ಳಿ. ಎಲ್ಲ ಚೆಲ್ಕೊಂಬಿಟ್ಟಿಲ್ಲ. ಇಟ್ಕೊಂಡು ಏನಪ್ಪ ಅಂದರೆ ಗಾಳಿ ಬರ್ತದೆ ಎತ್ಬಿಡುತ್ತೆ ಪೇಪರ್ ಅಂತ. ಇದನ್ನು ತುರ್ಕೊಳ್ಳಿ. ಈ ಥರ ನೋಡಿ ತೆಳ್ಳ ಬರುತ್ತೆ. ಚಾಕು ನಿಧಾನ ತಿರುಗಿದೆ. ಕೈ ಹುಷಾರು. ಆಮೇಲೆ ಬೆಲ್ಲ ಕೊಡೋಗಿ ನಿಮ್ಮ ಕೈಲಿರೋ ಕೆಂಪು ಎಣ್ಣೆ ಕೊಟ್ಬಿಟ್ಟಿರ. ಆಮೇಲೆ ಹುಷಾರು. ಯಾವುದೇ ಕಾರಣಕ್ಕೂ ನೋಡಿ ಕ್ಲೀನ್ ಮಾಡ್ಕೊಳ್ಳಿ. ಅಂದಾಜಾಗಿ ಎಷ್ಟು ಬೇಕು ಅಂತ ಪುಡಿ ಮಾಡ್ಕೊಳ್ಳಿ ಕ್ಲೀನಾಗಿ. ನೋಡಿ ನಾವು ಇಷ್ಟು ತೊಗೊಂಡಿದ್ದೀನಿ ನೋಡಿ. ಈಗ ನೋಡಿ ಸ್ವಲ್ಪ ತೊಗೊಂಡಿದ್ದೀನಿ. ಅಂದರೆ ಒಂದು ಅರ್ಧ ಓಲ್ಡ್ ನಿಂಬೆಹಣ್ಣು ಎಷ್ಟು ಪುಡಿ ತೊಗೊಂಡಿದ್ದೀನಿ. ಏನು ಮಾಡೋದು ಈಗ, ಬೆಲ್ಲದ ಪುಡಿನ ಅಂದರೆ ತಾಟಿ ಬೆಲ್ಲ ಏನಿದೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು, ಜಾಸ್ತಿ ಹಾಕಿಲ್ಲ. ಇಲ್ಲ ಅರ್ಧ ಇದೆ, ಅರ್ಧ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಲಾಡ್ಸಿದ್ರೆ ಸ್ಪೂನು ಇಲ್ಲ ಕೈಲ ಯಾವ್ದಾರು ಅನಿಸಿದ್ರೆ ಒಂದು ಸ್ವಲ್ಪ ಒಂದು ತೊಟ್ಟಷ್ಟು ನನಗೆ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಘಾಟಿದೆಯಲ್ಲ ಅಂತ. ಸಪೋಸ್ ಒಂದು ಸ್ವಲ್ಪ ಘಾಟಿದ್ರೆ ಇನ್ನೊಂದು ಸ್ವಲ್ಪ ತಾಟಿ ಬೆಲ್ಲ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ.
ಸ್ವೀಟ್ ಇರಬಾರ್ದು. ಈಗ ಮಾಡಿದ್ಮೇಲೆ ಈ ಥರ ಸಿರಂಜಿ ಒಂದು 10 ml ತಗೊಂಡು ಒಂದು 5 ml ಈ ಥರ ಕೊಟ್ಟರೆ ಅಕ್ಕಿಗೆ ಸಾಕು. ಈಗ ನನ್ನ ಅಕ್ಕಿಗೆ ಕೊಡ್ತೀನಿ, ನೀವೇ ನೋಡ್ಬೋದು. ಬರೀ ಹೀಗೆ ತೋರಿಸ್ತೀನಿ. ಏನು ಅಕ್ಕಿ ನಿಲ್ಲಿಸಿದ್ದೀವಿ, ಅಕ್ಕಿ ನಿಲ್ಲಿಸಿದ್ವಿ ಉಡನ್ಗೆ. ಇವಾಗ 5 ml ತುಂಬ ಹೊತ್ತು ಮಡಿಕೋಬೇಡಿ. ಇದನ್ನು ಜಾಸ್ತಿ ಮಾಡಿ ಒಂದು 10-15 ನಿಮಿಷಕ್ಕೆಲ್ಲ ಖಾಲಿ ಮಾಡಿ. ಎಲ್ಲ ಆಗೋಯ್ತು. ಈ ಥರ ಏನು ಕೊಟ್ಟಿದ್ರು ಅಕ್ಕಿನ, ಅಕ್ಕಿ ನಿಲ್ಲಿಸ್ತೀರಲ್ಲ, ಹಾಡು ಇಳಿದಾದ್ಮೇಲೆ ಕೊಟ್ಟರು ಸರಿ, ಇಲ್ಲ ಎಷ್ಟಿಲ್ಲ ನಿಲ್ಲಿಸ್ತೀರಾ, ಸ್ಟಾರ್ಟಿಂಗ್ ಒಂದು ದಿವಸ 2 ದಿವಸ ನಿಲ್ಲಿಸ್ತಿರಲ್ಲ, ಮೊದಲನೇ ದಿವಸ ಈ ಥರ ಕೊಟ್ಬಿಟ್ಟು ಮಾಮೂಲಿ ನಿಲ್ಲಿಸ್ಕೊಳ್ಳಿ. ಆಮೇಲೆ ಕೇಳಿ ದಮ್ನಿರು. ಇವಾಗ ನಿಮ್ಮ ಮುಂದೆ ಲೈವಾಗಿ ಕೊಟ್ಟಿದ್ದೀನಿ ಯಾವ ಥರ ಮಾಡೋದು ಅಂತ, ಅರ್ಥ ಆಯ್ತಾ? ತುಂಬ ಜನ ಕೇಳಿದ್ರು, ಎಲ್ಲರಿಗೂ ಈಗ ಆನ್ಸರ್ ಸಿಕ್ಕುತ್ತೆ ಅಂತ ತಿಳ್ಕೊಳ್ತೀನಿ. ಮತ್ತು ಯಾವಾಗ ಇದನ್ನು ಮಾಡ್ತೀರಾ, ಬೆಳಗ್ಗೆ ಮಾಡಾದ್ಮೇಲೆ ಮಾಡ್ತೀರಾ, ಒಂದು 2 ಅವರ್ 3 ಅವರ್ ಆದಮೇಲೆ 1 ಅವರ್ ಈಚೆ ಹಾಕ್ಬಿಟ್ಟು ತಿರ್ಗಾ ಮಾಮೂಲಿ ಒಳಗಡೆ ಹಾಕಿ. ದಯವಿಟ್ಟು ಎಲ್ಲರಿಗೂ ತಿಳಿದಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಏನಪ್ಪ ಅಂದರೆ ಈ ಥರ ಕ್ಲೀನಾಗಿ ಬಟ್ಟೆ ಪ್ಯಾಕ್ ಮಾಡಿ, ಕ್ಲೀನಾಗಿ ಮುಚ್ಚಿ. ಅದು ಮೇ ಬಿ ನಿಮ್ದು ಯಾವ್ದಾದ್ರು ಬಟ್ಟೆ ಆಗಿರ್ಬೋದು, ಈ ಥರ ಚೀಲ ಆಗಿರ್ಬೋದು, ನಿಮ್ಗೆ ಯಾವ್ದು ಅನುಕೂಲ ಇದೆ ಅದು ಮಾಡ್ಕೊಳ್ಳಿ, ಓಕೆನಾ? ಮತ್ತು ಇನ್ನೊಂದೇನಪ್ಪ ಅಂದರೆ, ಇವಾಗ ನಾನೇನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾಯಿದ್ದೆ, ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಇವಾಗ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ನಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಆ ಚಾನಲ್ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇದನ್ನು ಆದಷ್ಟು ಶೇರ್ ಮಾಡಿದ್ರೆ ನಿಮ್ಮಂಥವ್ರು ಬೇರೆಯವ್ರು ಕರೀತಾರೆ. ಗೊತ್ತಿಲ್ಲ ಅಂದರೆ ಹೇಳಿ ಅವ್ರಿಗೆ, ನೋಡಲಿ, ನೋಡಿದ್ರೆ ಎಲ್ಲರೂ ತಿಳ್ಕೊಳ್ಳಿ ಅಂತಲೇ ಹೇಳ್ತಾ ಇರೋದು. ನನಗೇನು ಗೊತ್ತಿದೆಯೋ ಅದನ್ನು ಮಾಡ್ತಾಯಿದ್ದೀನಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಮತ್ತು ಇವಾಗ ಏನು ಇದು ಕೊಟ್ಟಿದ್ದೀನಿ, ನೆಕ್ಸ್ಟು ನಾನು ಬೇರೆ ಬೇರೆ ವೀಡಿಯೋಗಳು ಹಾಕ್ತಾಯಿರ್ತೀನಿ. ನಿಮಗೆ ಅದರಲ್ಲಿ ಅಪ್ಡೇಟ್ ಬರ್ತಾ ಇರುತ್ತೆ. ನೋಡಿ, ಆದಷ್ಟು ಫಾಲೋ ಮಾಡೋಕ್ಕೆ ಹೇಳಿ. ಫಾಲೋ ಮಾಡಿದ್ರೆ ನಿಮಗೆ ವಿಡಿಯೋ ಬರ್ತಾ ಇರುತ್ತೆ. ಏನೋ ಮುಖ್ಯ ಅಲ್ಲ ಮುಖ್ಯ ಸ್ಪೀಡ್